ಎಲ್ಲರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಬೈರಕೂರು ಹೋಬಳಿ ಕಾಡೇನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸಪ್ತಮಾತೃಕ ಚೌಡೇಶ್ವರಿ ಅಮ್ಮನವರ 2ನೇ ಬ್ರಹ್ಮರಥೋತ್ಸವ ಅಂಗವಾಗಿ ಇವತ್ತು ಏನು ನಾವು 7ನೇ ತಾರೀಕಿನಿಂದ 14ನೇ ತಾರೀಕುವರೆಗೂ ಪೂಜೆ ಕಾರ್ಯಕ್ರಮಗಳೆಲ್ಲ ಇಟ್ಕೊಂಡು ಇವತ್ತು 12/5/2025 ನಮ್ಮ ಚೌಡೇಶ್ವರಿ ಅಮ್ಮನವರ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರ್ತೀವಿ ಈಗ ತಾನೆ. ಅದೇ ರೀತಿಯಾಗಿ ನಮ್ಮ ಸುತ್ತಮುತ್ತಲಿನ ಜನ ಎಲ್ಲ ಬಂದು ಚೌಡೇಶ್ವರಮ್ಮನ ಆಶೀರ್ವಾದ ತಗೊಂಡೆಲ್ಲ ಹೋಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಡೇನಹಳ್ಳಿ ಗ್ರಾಮದಲ್ಲಿ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಇಷ್ಟು ವಿಜೃಂಭಣೆಯಿಂದ ಮಾಡಿದ್ದಾರೆ. ಎಲ್ಲರಿಗೂ ಅಷ್ಟೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಜನೋಪಸಾಗರದಲ್ಲಿ ಎಲ್ಲಾ ಹಳ್ಳಿಗಳಿಂದ ಬಂದಿದ್ದೀರಾ. ಇದು 2ನೇ ವರ್ಷ ಆಗಿದೆ. ನಾವು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹಳ್ಳಿಯ ನಮ್ಮ ಊರಿನವರೆಲ್ಲ ಭಾಗವಹಿಸಿ ಮಾತಾಡಿದೀವಿ. ಅದೇ ರೀತಿಯಾಗಿ ಮುಂದಿನ ವರ್ಷನೂ ಅಷ್ಟೇ ಇದೇ ರೀತಿ ವಿಜೃಂಭಣೆಯನ್ನ ಮಾಡ್ಕೊಂಡು ಹೋಗ್ತೀವಿ. ನಾವೆಲ್ಲ ಊರಿನವರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. ಅದೇ ರೀತಿ ಇವತ್ತು ಏನು ನಮ್ಮ ಚೌಡೇಶ್ವರಿ ದೇವಿ ಇದಾರೋ ಅವರನ್ನ ನಂಬಿದ್ರೆ ಮಾತ್ರ ಎಲ್ಲರಿಗೂ ಅಷ್ಟೇ ಎಲ್ಲ ಆಶೀರ್ವಾದಗಳು ಸಿಕ್ಕಿದ್ದಾವೆ. ಬನ್ನಿ ದೇವಸ್ಥಾನಕ್ಕೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿ. ಶುಕ್ರವಾರ ಅಭಿಷೇಕಗಳು ನಡೀತವೆ. ಅಭಿಷೇಕಗಳು ಬಂದು ಮಾಡಿ ಅದೇ ರೀತಿಯಾಗಿ ಎಲ್ಲ ಪೂಜೆಗಳು ಮಾಡ್ಕೊಂಡು ಎಲ್ಲ ನಮ್ಮ ಹಿರಿಯ ಅರ್ಚಕರಿದ್ದಾರೆ. ಹಿರಿಯ ಅರ್ಚಕರ ಮುಖಾಂತರ ಎಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೋದು. ಇವತ್ತು ಏನು ನಮ್ಮ ಕಾರ್ಯಕ್ರಮಕ್ಕೆ ಕರೆದ ತಕ್ಷಣ ಎಲ್ಲ ಬಂದು ಹೋಗಿದ್ದೀರಾ. ಎಲ್ಲರಿಗೂ ನನ್ನ ಮುಖಾಂತರ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಸಾವಿರಾರು ವರ್ಷಗಳ ದೇವಸ್ಥಾನ ಇದು ಪುರಾತನ ದೇವಸ್ಥಾನ ಆಗಿರೋದ್ರಿಂದ ಕೇವಲ ಮುಜರಾಯಿ ಇಲಾಖೆಗೆ ಸೇರಿದ್ದು. ಇದು ಚಿಕ್ಕದಾಗಿತ್ತು ಒಂದು ಕಾಲದಲ್ಲಿ ದೇವಸ್ಥಾನ. ನಮ್ಮ ಊರಿನವರೆಲ್ಲ ಸೇರಿ ಅದ್ರ ಜೊತೆಗೆ ನಮ್ಮ ಇಲ್ಲೇ ಹುಟ್ಟಿದಂತಹ ಒಂದು BR ಕೃಷ್ಣನ್ ಅಂತ ಹೇಳ್ಬಿಟ್ಟು ಅವರು ಸಹಕಾರದಿಂದ ನಮ್ಮ ಊರಿನ ಎಲ್ಲಾ ಹಿರಿಯರ ಸಹಕಾರದಿಂದ ಇವತ್ತೇನು ನಮ್ಮ ದೇವಸ್ಥಾನ ಈ ಮಟ್ಟಕ್ಕೆ ಬಂದಿದೆ. ಇವತ್ತು ನಮ್ಮಲ್ಲೇ ಚೌಲ್ಟ್ರಿನೂ ಇದೆ. ಇಲ್ಲಿ ಚೌಲ್ಟ್ರಿನೂ ಸಹ ಒಂದು ವರ್ಷಕ್ಕೆ 50ರಿಂದ 60 ಮದುವೆಗಳಾಗ್ತಾ ಇದಾವೆ. ಒಳ್ಳೆ ಮದುವೆಗಳಾಗ್ತವೆ. ಇಲ್ಲಿ ಮದುವೆಗಳಾದವ್ರಿಗೆಲ್ಲ ಕೂಡ ಒಳ್ಳೆ ಏನು ತೊಂದರೆ ಇಲ್ದಿರ ಎಲ್ಲ ನಡ್ಕೊಂಡು ಹೋಗ್ತಾ ಇದಾರೆ. ಅದಕ್ಕೆ 1000 ವರ್ಷಗಳ ಇತಿಹಾಸ ಇರೋ ದೇವಸ್ಥಾನ ಇದು. ಇವತ್ತೇ ಹೊಸದಾಗಿ ಏನು ಇದ್ ಮಾಡಿರೋದಲ್ಲ. ರಥೋತ್ಸವ ಮಾತ್ರ 2ನೇ ವರ್ಷ ಮಾಡ್ತಾ ಇದೀವಿ. ಹೊಸದಾಗಿ ಮಾಡ್ಬೇಕು ಅಂತ ಅನ್ಕೊಂಡು ಅದ್ದೂರಿಯಾಗಿ 2ನೇ ವರ್ಷ ಅದ್ದೂರಿಯಾಗಿ ನೆರವೇರಿದೆ. ಇದೇ 3ನೇ ವರ್ಷ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂತಾ ಇದೀವಿ. ವರ್ಷದಿಂದ ವರ್ಷಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಯಾಕಂದ್ರೆ ಇದು ಹೊಸದಾಗಿ ನಡೀತಾ ಇದೆ. ಬ್ರಹ್ಮರಥೋತ್ಸವ ಹೊಸದಾಗಿ ನಡೆದಾಗ ಏನಾಗುತ್ತೆ ಅಂದ್ರೆ ಜನಗಳಿಗೆ ಮಾಹಿತಿ ಇರೋದಿಲ್ಲ. ಮಾಹಿತಿ ಇರೋದ ವರ್ಷ ಬಂದು ಎಲ್ಲಾ ಹಳ್ಳಿಗಳಿಗೂ ಸೇರಿ ಎಲ್ಲಾ ಹಳ್ಳಿಗಳ ಹತ್ರ ಪಾಂಪ್ಲೆಟ್ ಎಲ್ಲ ಹಂಚಿ ಸ್ವಲ್ಪ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಮಾಡೋಣ ಅನ್ನೋ ಉದ್ದೇಶದಿಂದ ಎಲ್ಲಾ ಹಳ್ಳಿಗಳಿಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದಿರೋದ್ರಿಂದ ಈ ವರ್ಷನೂ ಅಷ್ಟೇ ನಿನ್ನೆ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜನಸಾಗರ ಜಾಸ್ತಿ ಆಗಿದೆ ಅಂತ ನನ್ನ ಅನಿಸಿಕೆ. ಎಲ್ರಿಗೂ ನಮಸ್ಕಾರ. ಈ ದಿನ ಬೈರಕೂರು ಪಂಚಾಯತಿ ಕಾಡೇನಹಳ್ಳಿಯಲ್ಲಿ ಸಪ್ತಮಾತೃಕ ಚೌಡೇಶ್ವರಿ ದೇವಿಯರ 2ನೇ ವರ್ಷದ ಬ್ರಹ್ಮರಥೋತ್ಸವ ಬಹಳ ಅದ್ದೂರಿಯಿಂದ ನಡೆಯಿತು. ಈ ಬ್ರಹ್ಮರಥೋತ್ಸವಕ್ಕೆ ನಮ್ಮ ಬೈರಕೂರು ಪಂಚಾಯತಿ ವ್ಯಾಪ್ತಿಯ ಮತ್ತು ತಾಲೂಕಿನ ಎಲ್ಲಾ ಊರುಗಳಿಂದ ಗಣ್ಯರು ಆಗಮಿಸಿದ್ದಾರೆ ಹಾಗೂ ಭಕ್ತಾದಿಗಳು ಕೂಡ ಆಗಮಿಸಿದ್ದಾರೆ. ಈ ದಿನ ಈ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಲು ಈ ಊರಿನ ಗ್ರಾಮಸ್ಥರು ಸುಮಾರು 10-15 ದಿವಸಗಳಿಂದ ವಿಶೇಷ ಮುತುವರ್ಜಿ ವಹಿಸಿ ದೇವರ ಕಾರ್ಯಗಳನ್ನು ಪ್ರತಿದಿನ ನಡೆಸ್ಕೊಂಡು ಬಂದಿದ್ದಾರೆ. ಹಾಗೂ ಸಾರ್ವಜನಿಕರ ಸಹಕಾರದಿಂದ ಈ ಬ್ರಹ್ಮರಥೋತ್ಸವ ಅತಿ ವಿಜೃಂಭಣೆ ನಡೆದಿದೆ. ಇದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಈ ದೇವಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, ಮಳೆ ಬೆಳೆ ಆಗ್ಲಿ, ಎಲ್ಲಾ ಜನರು ಸಮೃದ್ಧಿಯಿಂದ ಬಾಳ್ಬೇಕೆಂದು ಈ ಮೂಲಕ ಕೇಳ್ಕೊಂತಾ ಇದ್ದೀನಿ. ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಇವತ್ತು ರಥೋತ್ಸವ ಪ್ರತಿ ವರ್ಷವೂ ಇದೇ ರೀತಿ ನಡೆಯುತ್ತೆ. ಇಲ್ಲಿ ನಾವು ಯಾವಾಗ್ಲೂ ಇಲ್ಲಿ ಬರ್ತೀವಿ. ಮದುವೆಗಳು ಜಾಸ್ತಿ ಆಗತ್ತೆ. ಚೌಡ್ರಿಗೆ ನಾವು ಮದುವೆಗಳಿಗೂ ಬರ್ತೀವಿ. ಹಾಗೆ ಬಂದಾಗ ದೇವರ ದರ್ಶನ ಮಾಡ್ತೀವಿ. ದೇವರ ಕೃಪೆಯಿಂದ ಆ ದೇವರು ಇವರು ನಂಬಿರೋರಿಗೆ ಎಲ್ರಿಗೂ ಒಳ್ಳೇದ್ ಮಾಡಿದ್ದಾನೆ. ಅದೇ ರೀತಿ ಈ ತಾಲೂಕಿನವರಿಗೆಲ್ಲ ಒಳ್ಳೇದ್ ಮಾಡ್ಲಿ, ಈ ರಾಜ್ಯದವರಿಗೂ ಒಳ್ಳೇದ್ ಮಾಡಿ ಎಲ್ರಿಗೂ ಮಳೆ ಬೆಳೆ ಆಗಿ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಇದೇ ರೀತಿಗೆ ವರ್ಷ ನಡೀಲಿ. ಈ ತರನೇ ಜನ ಬಂದು ವರ್ಷ ಬಹಳ ಉತ್ತಮವಾಗಿ ಇದೇ ರೀತಿ ನಡೆದ್ರೆ ಎಲ್ರಿಗೂ ಒಳ್ಳೇದು, ಸಂತೋಷ. ನಾವು ಇವತ್ತು ಬಂದಿದ್ದೀವಿ. ಬಂದು ಇಲ್ಲಿ ಪೂಜೆಯನ್ನು ಮಾಡಿಕೊಂಡು ಬಂದಾಗ ನಮಗೆ ತೃಪ್ತಿ ಬಂದಿದೆ. ಎಲ್ರಿಗೂ ಇದೇ ರೀತಿ ಆಶೀರ್ವಾದ ಇರ್ಲಿ ಅಂತ ನಾನು 2 ಮಾತಲ್ಲಿ ಮುಗಿಸ್ತೀನಿ. ಜಾತ್ರೆಗೆ ನಮ್ಗೆ ಒಂದು ಆಹ್ವಾನ ಬಂದಿದ್ರು. ಆಹ್ವಾನ ಮೇರೆಗೆ ಬಂದು ದೇವರ ರಥೋತ್ಸವ ನೋಡಿದ್ವಿ. ನಮಗೂ ಹಿಂಗ ಮಂಡ್ಕಲ್ ಜಾತ್ರೆಯಲ್ಲಿ ಕೂಡ ಇದೇ ತರ ಚೆನ್ನಾಗಿ ವಿಜೃಂಭಣೆ ನಡೀತದೆ. ಇಲ್ಲಿ ನೋಡಿದ್ರೆ ಸಂತೋಷ ಆಯ್ತು. ಇಲ್ಲಿ 2 ವರ್ಷದಿಂದ ಇಲ್ಲಿ ಸ್ಟಾರ್ಟ್ ಆಗಿದೆ ಅಂತೆ. ನೆಕ್ಸ್ಟ್ 3ನೇ ವರ್ಷ ಇಲ್ಲಿ ಇದು 2ರಷ್ಟು ಆಗ್ಲಿ ಅಂತ ಕೋರ್ತಾ ಎಲ್ಲ
ಮಳೆ ಬೆಳೆ ಚೆನ್ನಾಗಿ ಆಗ್ಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಎಲ್ಲರಿಗೂ ಮುನ್ನಿಸ್ತಾ ಈಗ 2 ಮಾತು ಮುಗಿಸ್ತಾ ಇದ್ದೀನಿ. ತಾಲೂಕು ಬೈರ್ಕೂರು ಹೋಬಳಿಯ ಕಾಡೇನಹಳ್ಳಿ ಗ್ರಾಮದ ಸಪ್ತಮಾತ್ರಕ ಚೌಡೇಶ್ವರಿ ದೇವಸ್ಥಾನದ 2ನೇ ವರ್ಷದ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ಎಲ್ಲರಿಗೂ ಆಹ್ವಾನದ ಮೇರೆಗೆ ಆ ದೇವಿ ಎಲ್ಲರನ್ನು ಸದಾ ಸಂತೋಷ, ಸುಖ, ಸಂತೋಷ, ಮಳೆ ಬೆಳೆ ಚೆನ್ನಾಗಿ ಎಲ್ಲರನ್ನು ಸಂತೋಷಗಿಡ್ಬೇಕು ಅಂತ ಎಲ್ಲರೂ ಭಗವಂತ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರನ್ನು ಕಾಪಾಡಬೇಕು ಅಂತ ಭಗವತ್ ತಾಯಿಯಲ್ಲಿ ಬೇಡ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಫೀಲ್ಡ್ ಬ್ಯಾಂಕ್ ಅಧ್ಯಕ್ಷರಾದ ಗಂಗರೆಡ್ಡನವರು, ಸತೀಶನವರು, ಶಂಕರನವರು ಎಲ್ಲರಿಗೂ ಹೊಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲು ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ನಾನು 4 ಮಾತನ್ನ ಮಾತ್ರಕ್ಕೆ ಚೌಡೇಶ್ವರಿ ದೇವಿಯ 2ನೇ ವರ್ಷದ ಬ್ರಹ್ಮ ರಥೋತ್ಸವ ಈ ದಿನ ಇಲ್ಲಿ ನಡೆಯುತ್ತಾ ಇದೆ. ಈ ರಥೋತ್ಸವ ಸುಮಾರು 2ನೇ ವರ್ಷ ನಡೀತಾ ಇದ್ದು, ಇದು ಈ ಸುತ್ತಮುತ್ತಲ ಸುಮಾರು ಗ್ರಾಮಗಳಿಂದ ಜನರು ಆಗಮಿಸಿರುತ್ತಾರೆ. ಇಲ್ಲಿ ಈ ದೇವಿಗೆ ಹೆಚ್ಚಿನ ಒಂದು ಈ ಸುತ್ತಮುತ್ತಲ ಗ್ರಾಮಸ್ಥರ ಮನೆಯ ದೇವರಾಗಿದ್ದು, ಇಲ್ಲಿ ಬಂದು ಪ್ರತಿ ಶುಕ್ರವಾರ ಅಭಿಷೇಕ ನಡೀತದೆ, ನಿತ್ಯ ಪೂಜೆಗಳು ನಡೀತವೆ. ಇಲ್ಲಿ 7 ದಿನಗಳು ಸಪ್ತ ದಿನಗಳು ಇಲ್ಲಿ ಜಾತ್ರಾ ಮಹೋತ್ಸವ ನಡೆದು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಬಲಿಹರಣ ನಡೆಯುತ್ತದೆ. ಮತ್ತೆ ಸುತ್ತಲೂ ದೇವರ ಒಂದು ಪ್ರದಕ್ಷಿಣೆ ನಡೀತದೆ. ಪ್ರತಿನಿತ್ಯ ಹೋಮ ಹವನಗಳು ನಡೆದು ಜನರಿಗೆ ಸುಖ, ನೆಮ್ಮದಿ, ಶಾಂತಿ ಸಿಗಲಿ, ಅದೇ ರೀತಿ ಮಳೆ ಬೆಳೆ ಚೆನ್ನಾಗಿ ಬೆಳೆಯಲಿ ಅಂತ ಹೇಳ್ಬಿಟ್ಟು ಮತ್ತೆ ಲೋಕ ಕಲ್ಯಾಣಕ್ಕಾಗಿ ಈ ಬ್ರಹ್ಮ ರಥೋತ್ಸವವನ್ನ ಕಾಡೇನಹಳ್ಳಿ ಗ್ರಾಮದಲ್ಲಿ ನೆರವೇರಿಸಿರುತ್ತಾರೆ. ಈ ಕಾಡೇನಹಳ್ಳಿ ಸಪ್ತಮಾತೃಕ ಚೌಡೇಶ್ವರಿ ದೇವಿಯು ಪೂರ್ವದಿಂದ ಸುಮಾರು ಇತಿಹಾಸ 1200 ವರ್ಷಗಳ ಹಿಂದಿನ ಒಂದು ಚರಿತ್ರೆ. ಈ ತಾಯಿಯ ಒಂದು ಅನುಗ್ರಹ ಮತ್ತು ಸಪ್ತಮಾತೃಕೆಯರಿಗೆ ಇದ್ದು, ಈ ಒಂದು ಗ್ರಾಮ ಮುದರಾಯಿ ದೇವಸ್ಥಾನಕ್ಕೆ ಸೇರಿದ್ದು. ಈ ಒಂದು ದೇವಸ್ಥಾನದ ಕೈಂಕಾರ್ಯಗಳು ಸುಮಾರು ವರ್ಷಗಳಿಂದ ನಡೆದು ನವರಾತ್ರಿಗಳಲ್ಲಿ ವಿಜೃಂಭಣೆಯಾಗಿ ಪೂಜಾ ಕಾರ್ಯಕ್ರಮಗಳು ನಡೀತವೆ. ಅದೇ ರೀತಿ ಈ ಹೋದ ವರ್ಷ ಅಂದ್ರೆ ಇದು ದ್ವಿತೀಯ 2ನೇ ವರ್ಷ ಬ್ರಹ್ಮ ರಥೋತ್ಸವ ನಡೀತಾ ಇರೋದು. ಅದರಲ್ಲಿಯೂ ಭಕ್ತಾದಿಗಳೆಲ್ಲ ಇಷ್ಟೊಂದು ಜನ ಸೇರ್ಲಿಕ್ಕೆ ಕಾರಣ ಏನಂತಂದ್ರೆ, ಬ್ರಹ್ಮ ರಥೋತ್ಸವವು ಸುತ್ತಮುತ್ತಲಿನ ಯಾವ ದೇವಸ್ಥಾನಗಳಲ್ಲಿಯೂ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಥವಾ ಶಿವ ರಥೋತ್ಸವಗಳು ನಡೀತವೆ. ರಾಮರ ಬಗ್ಗೆ ವಿಷ್ಣು ರಥೋತ್ಸವಗಳು ನಡೀತವೆ. ಆದರೆ ಎಲ್ಲಿಯೂ ಇಂತಹ ಒಂದು ಶಕ್ತಿ ದೇವತೆಯ ಚೌಡೇಶ್ವರಿ ಅಮ್ಮನವರ ರಥೋತ್ಸವ ಈ ನಮ್ಮ ಈ ಒಂದು ಹಳ್ಳಿಯಲ್ಲಿ ನಡೀತಾ ಇರೋದು ಒಂದು ಸಂತೋಷದ ಕಾರ್ಯ ಅಂತ ಹೇಳ್ತಾ, ಮತ್ತೆ ಈ ಒಂದು ಚೌಡೇಶ್ವರಿ ಸಪ್ತಮಾತೃಕಾ ದೇವಿಯ ಒಂದು ಅನುಗ್ರಹದಿಂದ ಈ ಬ್ರಹ್ಮ ರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದು ಈ ಒಂದು ಬ್ರಹ್ಮ ರಥೋತ್ಸವಕ್ಕೆ ದ್ವಿತೀಯ ಬ್ರಹ್ಮ ರಥೋತ್ಸವಕ್ಕೆ ತುಂಬಾ ಜನಗಳು ಆಗಮಿಸಿ ಈ ಒಂದು ಜನ ಸಮೂಹಕ್ಕೆ ಅನ್ನ ಸಂತರ್ಪಣೆ, ಗ್ರಾಮದ ಎಲ್ಲ ಒಂದೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಾವು ಒಗ್ಗಟ್ಟಾಗಿ ಮುಂದಿನ ವರ್ಷ ಸಹ ಇದೇ ರೀತಿ ನಡ್ಕೊಂಡು ಹೋಗ್ಲಿ ಅಂತ ಅಮ್ಮನವರ ಕೃಪೆ ಅನುಗ್ರಹ ಸದಾ ಇರ್ಲಿ ಅಂತ ಆಶಿಸುತ್ತಾ ಆ ತಾಯಿಯ ಬಗ್ಗೆ ನಾನು 2 ಮಾತುಗಳು ಹೇಳಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ